ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನನ್ನೇ ಗೇಲಿ ಮಾಡ್ತೀಯಾ ನೀನು? ನೋಡೋದಿಕ್ಕೆ ಜೋಟುದ್ದ ಇದೆಯಾ? ನೀನು ಕಿವಿ ಹಿಂಡಿ ಬಿಡ್ತೀನಿ ಸುಮ್ಮನಿರು ಎಂದು ಬೃಷಿಕ ಸೀರೆಯನ್ನ ಲುಂಗಿಯಂತೆ ಉಟ್ಕೊಂಡು ಅವಳ ಬಳಿ ಜಗಳಕ್ಕೆ ಹೋದ್ಲು. ಅವಳು ತುಟಿಯನ್ನ ಮಡಚಿ ಕೋಪದಿಂದ ನೋಡಿದ ಶ್ರಾವಣಿ, ಅತ್ತಿಗೆ ಈ ಅಕ್ಕ ಯಾಕೆ ಇಷ್ಟೊಂದು ಕೆಟ್ಟದಾಗಿ ನಡ್ಕೊಳ್ತಿದ್ದಾಳೆ? ನಾನು ಇವ್ರ ಬಗ್ಗೆ ಹೇಳಿದ್ದು ಸರಿಯಾಗಿದೆ ತಾನೇ? ನಿಮಗೆ ಹಾಗೆ ಅನ್ನಿಸ್ತಿದೆ ಅಲ್ವಾ? ನೋಡಿ ಹೇಗೆ ಜಗಳ ಆಡ್ತಿದ್ದಾರೆ ಅಂತ ಎಂದು ಹೇಳಲು ಅವಳು ಹೇಳಿದ್ದನ್ನ ಕೇಳಿ ಆದವಿ ಮತ್ತು ಹರ್ಷಿಕಾ ಇಬ್ರು ಬಾಯಿ ಬಿಟ್ಟು ನಕ್ಬಿಟ್ರು. ತನ್ನನ್ನ ಇನ್ನಷ್ಟು ಗೇಲಿ ಮಾಡುತ್ತಿರುವ ಸಣ್ಣ ಹುಡುಗಿಯನ್ನ ಕಣ್ಣುಗಳನ್ನ ಉರುಳಿಸಿ ಮುಖ ನೋಡಿದವಳು, ಈಗ ತಾನೇ ನನ್ನನ್ನು ಗೇಲಿ ಮಾಡಬೇಡ ಅಂತ ಹೇಳ್ದೆ, ಮತ್ತೆ ಮತ್ತೆ ನನ್ನನ್ನ ರೇಗಿಸ್ತೀಯಾ ನೀನು ಎಂದು ಬೃಷಿಕ ಹಾರಾಡುತ್ತಾ ಹೋಗಲು ಶ್ರಾವಣಿಯು ಹರ್ಷಿಕಾಳ ಬೆನ್ನ ಹಿಂದೆ ಹೋಗಿ ಅಡಗಿಕೊಂಡಳು. ಅತ್ತಿಗೆ, ಆ ಅಕ್ಕನನ್ನ ಏನೆಂದು ಕೇಳಿ ನನ್ನ ಹತ್ತಿರ ಅನಗತ್ಯವಾಗಿ ಜಗಳಕ್ಕೆ ಬರ್ತಿದ್ದಾರೆ ನೋಡಿ ಎಂದು ಅವಳ ಬಳಿ ದೂರು ನೀಡಿದ್ಲು. ಯಾಕೆ ಸಣ್ಣ ಹುಡುಗಿ ಹತ್ರ ಜಗಳಕ್ಕೆ ಹೋಗ್ತೀಯಾ? ಬುದ್ಧಿ ಇಲ್ದವಳೆ, ಮೊದಲು ಶಾಂತವಾಗಿರು ಎಂದು ಹರ್ಷಿಕಾ ಅವಳನ್ನ ತಡೆದಳು. ಆ ಚಿಕ್ಕ ತಂಟೆಕೋರಿ ಏನ್ ಮಾತನಾಡಿದಳು ಅಂತ ಕೇಳಿದ್ಯಾ? ಹಾ, ನನ್ನನ್ನು ನೋಡಿದ್ರೆ ಬಾಯಿ ಬಡ್ಕಿ ಹೆಂಗಸಿನ ಥರ ಕಾಣಿಸ್ತೀನಾ? ಅವಳು ನನ್ನನ್ನು ಗೇಲಿ ಮಾಡ್ತಾಳೆ ಅಂತ ನೋಡಿದ್ರೆ ಈ ಅಮ್ಮನೂ ಸೇರಿಕೊಂಡು ನನ್ನನ್ನು ರೇಗಿಸೋದಾ? ಇವತ್ತು ಎಲ್ಲರಲ್ಲೊಂದು ನಾನು ನೋಡ್ಕೋತೀನಿ ಎಂದು ಬೃಷಿ ಕುಣಿದಾಡ್ತಿದ್ಲು. ಇವರ ಶಬ್ದವನ್ನೆಲ್ಲ ಕೇಳಿ ಅಲ್ಲಿಗೆ ಬಂದ ವಾಸುದೇವನ್, ಏನಮ್ಮ ಇಲ್ಲೇ ಇಷ್ಟೊಂದು ಶಬ್ದ ಮಾಡ್ತಾ ಇದ್ದೀರಲ್ಲ, ಏನಾಯ್ತು, ಏನು ಸಮಸ್ಯೆ ಎಂದು ಕೇಳುತ್ತಲೇ ಒಳಗೆ ಬಂದರು. ಅಪ್ಪ, ಈ ಹುಡುಗಿಯನ್ನ ಏನೆಂದು ಕೇಳು ಅಪ್ಪ, ಇಷ್ಟುದ್ದ ಇಟ್ಕೊಂಡು ನನ್ನನ್ನು ರೇಗಿಸ್ತಾಳೆ ನೋಡಪ್ಪ ಎಂದು ಅವರ ಬಳಿ ದೂರು ನೀಡಿದಳು ಬೃಷಿಕ. ಶ್ರಾವಣಿಯನ್ನ ಕಂಡು ನಕ್ಕವರು, ಏನಮ್ಮ ನನ್ನ ಮಗಳ ಹತ್ತಿರನೇ ಬಾಯಿ ಕೊಡ್ತೀಯ ನೀನು? ಸುಮ್ಮನೆ ಇದ್ದರೂ ನನ್ನ ಮಗಳು ಹರಿದು ಮುಗ್ಬಿಡ್ತಾಳೆ ನಿನ್ನ ಎಂದು ವಾಸುದೇವನ್ ಸಹ ಒಂದು ಕಡೆ ಬೃಷಿಗಳನ್ನ ರೇಗಿಸಿದ್ರು. ಏನು ಕುಟುಂಬವೇ ಸೇರಿಕೊಂಡು ನನ್ನನ್ನು ಕಾಲಿಳಿತಿದ್ದೀರಾ ನೀವು? ಇರಿ ಇರಿ, ನನ್ನ ಗಂಡ ಬರಲಿ, ಆಮೇಲೆ ನಿಮ್ಮೆಲ್ಲರಿಗೂ ನೋಡ್ಕೋತೀನಿ ಎಂದು ಮುಖ ತಿರುಗಿಸ್ಕೊಂಡು ಹೋದವಳು ಮತ್ತೆ ಒಳಗೆ ಬಂದು, ಅಮ್ಮ ಕಾಫಿ ಕೇಳದ್ನೆಲ್ಲ ಕೊಟ್ಯಾ ನೀನು ಮೊದಲು ಎಂದಳು ಮತ್ತೆ ಆದವಿ ಬಳಿ. ಏನೇ ಬಂದಾಗಿನಿಂದ ಇಷ್ಟೊಂದು ದೊಡ್ಡ ಗಲಾಟೆ ಇಲ್ಲಿ ಮಾಡಿ ಈಗ ಏನು ನಡೆಯದೆ ಇದ್ದ ಹಾಗೆ ಕಾಫಿ ಕೇಳ್ತೀಯಲ್ಲ ಎಂದು ಆದವಿ ಕೇಳಿದ್ರು. ಅವರಿಗೆ 32 ಹಲ್ಲುಗಳನ್ನು ತೋರಿಸಿ ನಕ್ಕವಳು, ಬೇಗ ಕಾಫಿ ತಗೊಂಡು ಬನ್ನಿ ಅಮ್ಮ, ತಲೆ ನೋಯ್ತಿದೆ ಎಂದು ಹೇಳಿ ಹಾಲಿಗೆ ಹೊರಟೋದ್ಲು. ಅವಳು ಹೋದ ಮೇಲೆಯೂ ಶ್ರಾವಣಿ ಅವಳನ್ನೇ ಮುಖ ಸುಕ್ಕುಗಟ್ಟಿಸಿಕೊಂಡು ನೋಡುತ್ತಿರಲು ಅವಳ ಕೆನ್ನೆ ಚಿವುಟಿ ಹಾಕಿದ ಹರ್ಷಿಕಾ, ಅವಳು ಸುಮ್ಮನೆ ನಿನ್ನ ಹತ್ರ ತಮಾಷೆ ಮಾಡಿದ್ಲು, ಇದನ್ನೆಲ್ಲ ನೀನು ದೊಡ್ಡದಾಗಿ ತಗೋಬೇಡ, ಅವಳು ನನ್ನ ಥರಾನೇ, ಇನ್ನು ಹೇಳಬೇಕೆಂದ್ರೆ ನನಗಿಂತ ನಿನ್ನ ಹತ್ರ ಅವಳು ಚೆನ್ನಾಗಿ ಮಾತನಾಡ್ತಾಳೆ ಸರಿನಾ ಎಂದು ಅವಳಿಗೆ ಸಮಾಧಾನ ಹೇಳಲು, ಸರಿ ಎಂದು ಎಂದಿನಂತೆ ತಲೆ ಆಡಿಸಿದವಳು ಶ್ರಾವಣಿ. ಆ ಸಮಯದಲ್ಲಿ ಹಾಲಿನಲ್ಲಿ ಕುಳಿತಿದ್ದ ಬೃಷಿಕ, ಅಮ್ಮ ಯಾರೋ ಇಬ್ರು ಬಂದಿದ್ದಾರೆ, ಯಾರು ಅಂತ ಬಂದು ನೋಡಿ ಎಂದು ಕೂಗಿ ಹೇಳಲು ಎಲ್ಲರೂ ಹೊರಗೆ ಬಂದು ನೋಡಲು ಅಲ್ಲಿದ್ದ ಇಬ್ಬರನ್ನ ಕಂಡು ಶ್ರಾವಣಿಯ ಮುಖ ಸಣ್ಣದಾಯಿತು. ಇತ್ತ ತನ್ನ ಗೆಸ್ಟ್ ಹೌಸ್ನಲ್ಲಿ ಯಾವಾಗಲೂ ಇರುವಂತೆ ಮದ್ಯದ ಬಾಟಲಿಯನ್ನ ಬಾಯಿಗೆ ಸುರಿದುಕೊಳ್ಳುತ್ತಿದ್ದ ರಾವಣನ ಮುಂದೆ ಬಂದು ಕುಳಿತ ಚೈತ್ರನ್, ನೀನು ಯಾಕೋ ಹೀಗೊಂದು ನಿರ್ಧಾರ ತಗೊಂಡೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಆರ್ವಿ. ಸ್ವಲ್ಪನಾದರೂ ನೀನು ಹರ್ಷಿಕಾ ಬಗ್ಗೆ ಯೋಚನೆ ಮಾಡಿ ನೋಡಿದ್ಯಾ? ಇಷ್ಟೊಂದು ದಿನಗಳವರೆಗೆ ಬೃಷಿಕಾ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಅವಳನ್ನು ಕಷ್ಟಪಡಿಸ್ದೆ. ಈಗ ಹರ್ಷಿಕಾಳ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಳ್ಳದೆ ಅವಳನ್ನು ನನಗೆ ಮದುವೆ ಮಾಡಿಬಿಟ್ಟು ಈಗ ಯಾಕೋ ಹರ್ಷಿಕಾಳನ್ನು ಕಷ್ಟಪಡಿಸ್ತಿದ್ದೀಯಾ? ಯಾಕೋ ಹೀಗೆ ತಪ್ಪಿನ ಮೇಲೆ ತಪ್ಪು ಮಾಡ್ತಿದ್ದೀಯಾ ಎಂದು ಚೈತ್ರನ್ ಕೋಪದಿಂದ ಕೇಳ್ದ. ನಾನೇನು ತಪ್ಪು ಮಾಡಲಿಲ್ಲ, ಎಲ್ಲವನ್ನ ತುಂಬ ಸರಿಯಾಗಿಯೇ ಮಾಡ್ತಾ ಇದ್ದೀನಿ ಎಂದನು ಅವನ ಕಡೆ ತನ್ನ ಗಮನವನ್ನು ತಿರುಗಿಸದೆ ರಾವಣ. ಅವನು ಹೇಳಿದ್ದನ್ನು ಕೇಳಿ ಕೋಪಗೊಂಡವನು, ಅಷ್ಟು ಏನು ಸರು ತುಂಬ ಸರಿಯಾಗಿ ಮಾಡಿಬಿಟ್ಟಿರೋದು, ಹರ್ಷಿಯನ್ನು ನನಗೆ ಮದುವೆ ಮಾಡಿಬಿಟ್ರೆ ಅವಳ ಜೀವನ ಚೆನ್ನಾಗಿರುತ್ತೆ ಅಂತ ನೀವು ಯೋಚಿಸುವುದು ತುಂಬ ಸರಿಯಾದ ವಿಷಯನಾ ಎಂದು ವ್ಯಂಗ್ಯವಾಗಿ ಕೇಳ್ದ. ಖಂಡಿತವಾಗಿಯೂ ಇದು ಒಳ್ಳೆ ವಿಷಯನೇ ಎಂದನು ಗಂಭೀರವಾದ ಧ್ವನಿಯಲ್ಲಿ ರಾವಣ. ಲೇ, ಹುಚ್ಚನ ಥರ ಮಾತನಾಡಬೇಡ ಎಂದು ಚೈತ್ರನ್ ಕಿರುಚಲು, ನೀನು ಅವಳನ್ನು ಪ್ರೀತಿಸುತ್ತಿರುವುದು ನಿಜ ತಾನೆ ಎಂದ ಮುಂದಿನ ರಾವಣನ ಗರ್ಜನೆಯಲ್ಲಿ ಹಾಗೆ ಸುಮ್ಮನಾಗಿ ಬಿಟ್ಟ ಚೈತ್ರನ್. ಆಶ್ಚರ್ಯದಿಂದ ಅವನು ರಾವಣನನ್ನ ನೋಡಲು ಅವನನ್ನ ನಿಮಿರಿ ಗಂಭೀರವಾಗಿ ಒಂದು ನೋಟ ನೋಡಿದ ರಾವಣನು ಕೂಡ
ಏನು ನಾನು ಹೇಳ್ತಿರೋದು ನಿಜ ತಾನೇ? ನೀನು ಅವಳನ್ನು ಲವ್ ಮಾಡ್ತಾ ಇದ್ದೆ ತಾನೇ? ಅದು 2 ವರ್ಷದಿಂದ ಕರೆಕ್ಟಾ ಎಂದು ಕೋಪದಿಂದ ಕೇಳ್ದ. ಅದಕ್ಕೆ ಚೈತ್ರನಿಗೆ ಎದೆ ಕಟ್ಟಿದಂತಾಯಿತು. ಈ ವಿಷಯ ಇವನಿಗೆ ಹೇಗೆ ತಿಳಿಯಿತು ಎಂದು ಚೈತ್ರನ್ ಯೋಚಿಸುತ್ತಿದ್ದ. ಏನೋ ಇವನಿಗೆ ಹೇಗೆ ಇದೆಲ್ಲ ಗೊತ್ತಾಯಿತು ಅಂತ ಯೋಚಿಸ್ತಿದೀಯಾ? ಲೇಯ್, ನಾನು ರಾವಣ ಕಣೋ. ನನ್ನ ಗೆಳೆಯ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗಲ್ವಾ ಎಂದು ಅವನು ಕೋಪದಿಂದ ಕೇಳ್ದ. ಅವನಿಗೆ ಉತ್ತರ ನೀಡಲಾಗದೆ ಮೌನವನ್ನೇ ಉತ್ತರವಾಗಿ ನೀಡಿದ ಚೈತ್ರನ್. ಅವನ ಮೌನವನ್ನ ಕಂಡ ರಾವಣನಿಗೆ ಕೋಪ ಹೆಚ್ಚಾಗಿ ಮುಂದೆ ಹೋಗಿ ಅವನ ಅಂಗಿಯನ್ನ ಹಿಡಿದವನು, ಯಾಕೋ, ಯಾಕೆ ಹೀಗೆ ಮಾಡ್ದೆ? ಯಾಕೆ ನನ್ನ ಹತ್ತಿರದಿಂದ ಈ ವಿಷಯವನ್ನ ಮುಚ್ಚಿಟ್ಟೆ ಎಂದು ಕೋಪದಿಂದ ಕೇಳ್ದ. ಅವನ ಕೈಯನ್ನ ತಳ್ಳಿಬಿಟ್ಟ ಚೈತ್ರನ್. ಮತ್ತೇನ್ ಮಾಡಕ್ ಹೇಳ್ತೀಯಾ ಎಂದು ಆಕ್ರೋಶದಿಂದ ಕಿರ್ಚಿದ. ರಾವಣ ಕೋಪದಿಂದ ಆಗಲೂ ಅವನನ್ನ ಮುಖ ಗಂಟಿಕ್ಕಿ ನೋಡ್ತಾ ಇದ್ದ. ಹೇಳೋ, ಮತ್ತೇನ್ ಮಾಡೋಕ್ ಹೇಳ್ತೀಯ ನನ್ನನ್ನ? ಆಗ ಆ ಸಮಯದಲ್ಲಿ ನನಗಿಂತ ನನ್ನ ಗೆಳೆಯನಾದ ನಿನ್ನ ಸಂತೋಷವೇ ನನಗೆ ಮುಖ್ಯ ಅನ್ನಿಸಿತು. ಅದಕ್ಕೆ ನನ್ನೊಳಗೆ ಮೂಡಿದ ಆಸೆ ಮತ್ತು ಪ್ರೀತಿಯನ್ನು ನಾನು ಮುಚ್ಚಿಟ್ಟು ನಿನಗಾಗಿ ನನ್ನ ಮನಸ್ಸನ್ನು ಕಲ್ ಮಾಡಿಕೊಂಡು ನಾನು ಸಾಮಾನ್ಯವಾಗಿದ್ದೆ ಹಾಗೆ ತೋರಿಸ್ಕೊಂಡೆ. ಈಗಲೂ ಹೇಳ್ತೀನಿ ಆರ್ವಿ, ನನಗೆ ನೀನೇ ಮುಖ್ಯ. ನನ್ನ ಜೀವನದಲ್ಲಿ ನನಗಂತ ಯಾರೂ ಇಲ್ಲ ಅಂತ ನಾನು ಯೋಚಿಸ್ತಾ ಇದ್ದ ಸಮಯದಲ್ಲಿ ನನಗೆ ಗೆಳೆಯನಾಗಿ ನನ್ನ ಜೀವನದೊಳಗೆ ಬಂದ ಮೊದಲ ಸಂಬಂಧ ಕಣೋ ನೀನು. ನಿನಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಎಂದು ಚೈತ್ರನ್ ಕೋಪದಿಂದ ಹೇಳಲು ಅವನನ್ನು ತಿರುಗಿ ಅಪ್ಪಿಕೊಂಡ ರಾವಣ. ನನಗಾಗಿ ಅದಕ್ಕೆ ಅಂತ ನೀನು ಇಷ್ಟೊಂದು ದೊಡ್ಡ ತ್ಯಾಗ ಮಾಡಿರಬೇಕಾದ ಅಗತ್ಯ ಇರಲಿಲ್ವೋ ಎಂದು ರಾವಣ ವೇದನೆಯನ್ನು ಒಳಗೊಂಡ ಧ್ವನಿಯಲ್ಲಿ ಕೇಳ್ದ. ನೀನು ನನ್ನ ಗೆಳೆಯ ಕಣೋ, ಇದನ್ನೆಲ್ಲ ಒಂದು ತ್ಯಾಗ ಅಂತ ಹೇಳಬೇಡ. ಇದಕ್ಕಿಂತ ಸ್ನೇಹಕ್ಕಾಗಿ ದೊಡ್ಡ ದೊಡ್ಡ ವಿಷಯಗಳನ್ನು ಮಾಡಿದವರು ಇದ್ದಾರೆ ಎಂದು ಹೇಳಿದ ಚೈತ್ರನ್ ಅವನ ಬೆನ್ನು ತಟ್ಟಿದ. ಸರಿ, ನಾನು ಅರ್ಷಿಯನ್ನ ಲವ್ ಮಾಡ್ತೀನಿ ಅನ್ನೋ ವಿಷಯ ನಿನ್ಗೆ ಹೇಗೋ ಗೊತ್ತು ಎಂದು ಅರ್ಥವಾಗದೆ ಚೈತ್ರನ್ ಕೇಳ್ದ. ನನಗೂ ಅರ್ಷಿಗೂ ಯಾವಾಗ ಮದುವೆ ನಿಂತು ಹೋಯ್ತೋ ಆದ್ರಿಂದ ನಿನ್ನ ನಡವಳಿಕೆಯನ್ನು ನಾನು ಗಮನಿಸ್ತಾನೆ ಇದ್ದೀನಿ. ಅದು ಅರ್ಷಿ ಹಿಂತಿರುಗಿ ಇಲ್ಲಿ ಬಂದಾಗ ಅಂದು ನೀನು ಅವಳನ್ನು ನೋಡಿದ ನೋಟ, ಅದರಲ್ಲೇ ನನಗೆ ಅರ್ಥವಾಯಿತು ನೀನು ಅವಳನ್ನು ಲವ್ ಮಾಡ್ತೀಯಾ ಅಂತ. ಅದರ ನಂತರ ನನಗೂ ಅರ್ಷಿಕಾಗೂ ಮದುವೆ ಅಂತ ನಾನು ಹೇಳಿದ್ಮೇಲೆ ನೀನು ಇನ್ನಷ್ಟು ಕುಸಿದು ಹೋದದ್ದನ್ನು ನೋಡಿ ನೀನು ಅವಳನ್ನು ಪ್ರೀತಿಸ್ತಿದ್ಯಾ ಅನ್ನೋ ವಿಷಯವನ್ನು ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಅದರಲ್ಲೂ ಒಂದು ಸಲ ನೀನು ಅರ್ಷಿಯ ಫೋಟೋ ನೋಡಿ ಗೊಣಗುತ್ತಾ ಇದ್ದಿದ್ದನ್ನು ನಾನು ನನ್ನ ಕಿವಿಯಾರ ಕೇಳಿಸ್ಕೊಂಡೆ. ಆವಾಗಲೇ ಸಂಪೂರ್ಣವಾಗಿ ನೀನು ಅವಳ ಮೇಲೆ ಇಟ್ಟಿರೋ ಪ್ರೀತಿ ನನಗೆ ಚೆನ್ನಾಗಿ ಅರ್ಥವಾಗಿತ್ತು. ಆವಾಗಲೇ ನಿರ್ಧಾರ ಮಾಡಿದೆ, ಅರ್ಷಿಯನ್ನು ಹುಡುಕಿ ಹೇಗಾದರೂ ನಿನಗೂ ಅವಳಿಗೂ ಮದುವೆ ಮಾಡಿಬಿಡ್ಬೇಕು ಅಂತ. ಒಬ್ಬಳನ್ನು ಪ್ರೀತಿಸಿ ಇನ್ನೊಬ್ಬಳನ್ನು ಮದುವೆಯಾದವೆಲ್ಲ ಅಂತ ನಾನೇ ತುಂಬ ದಿನ ಯೋಚನೆ ಮಾಡ್ತಿದ್ದೀನಿ. ಆದರೆ ನನಗೆ ಮದುವೆ ಆದ ಮೇಲೆ ಇನ್ನೊಬ್ಬ ಹುಡುಗಿ ಬಗ್ಗೆ ಯೋಚಿಸುವುದು ಕೂಡ ತಪ್ಪು ಅಂತ ಅರಿತು ನನ್ನ ಮನಸ್ಸಿನಲ್ಲಿದ್ದ ಅರ್ಷಿಯನ್ನು ನಾನು ಹೊರಗೆ ಎಸೆದೆ. ಅದೇ ರೀತಿ ಅರ್ಷಿಕಾಳ ಜೀವನವನ್ನು ಚೆನ್ನಾಗಿ ಮಾಡಿಕೊಡ್ಬೇಕು ಅಂತ ನಿನಗೂ ಅವಳಿಗೂ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ. ನಾನು ಅಂದುಕೊಂಡಿದ್ದರೆ ಈ ವಿಷಯವನ್ನು ಎಲ್ಲರ ಹತ್ತಿರವೂ ಹೇಳಿ ಇಬ್ಬರಿಗೂ ಮದುವೆ ಮಾಡಿಸಬಹುದಿತ್ತು. ಆದರೆ ನನ್ನ ಹೆಂಡತಿಯ ಮೂಢತನದಿಂದ ನಾನು ನಿಮ್ಮ ಮದುವೆಯನ್ನು ಹೀಗೆ ನಡೆಸಬೇಕಾದ ಪರಿಸ್ಥಿತಿ ಬಂತು ಎಂದು ರಾವಣ ಹೇಳ್ದ. ಅವನು ಹೇಳಿದ್ದನ್ನು ಕೇಳಿ ಗೊಂದಲಗೊಂಡವನು, ವೃಷಿಕ ಹಾಗೇನು ಮಾಡಿದ್ಲೋ? ಯಾಕೆ ಅನಗತ್ಯವಾಗಿ ಅವಳನ್ನು ಇಷ್ಟೊಂದು ದಿನ ನಿನಗೂ ಅರ್ಷಿಕಾಗೂ ಮದುವೆ ನಡೆಯಲಿದೆ ಅಂತ ಹೇಳಿ ಕಷ್ಟಪಡಿಸ್ದೆ ಎಂದು ಅವನು ಅರ್ಥವಾಗದೆ ಕೇಳ್ದ. ಅವಳ ಪ್ರಶ್ನೆಗಳಿಗೆ ಉತ್ತರ ನೀಡಲು ತೊಡಗಿದನು ರಾವಣ. ಹಾಲಿನಲ್ಲಿ ನಿಂತಿದ್ದ ಇಬ್ಬರನ್ನ ಕಂಡು ಶ್ರಾವಣಿಯ ಮುಖ ಒಂದು ತರಹ ಬದಲಾಗಿಬಿಡ್ತು. ಅದನ್ನ ಕಂಡ ವೃಷಿಕ ಅವಳ ಹತ್ರ ಹೋಗಿ ಏನೆಂದು ಕಣ್ಣುಗಳಲ್ಲೇ ಅವಳನ್ನ ಕೇಳಿದ್ಲು. ಏನೂ ಇಲ್ಲ ಎಂದು ತಲೆಯಾಡಿಸಿದ ಶ್ರಾವಣಿ ತಲೆಯನ್ನ ಕೆಳಗೆ ಬಗ್ಗಿಸಿಕೊಂಡ್ಳು. ಅವಳ ಈ ವಿಚಿತ್ರ ನಡವಳಿಕೆಯನ್ನ ಅರ್ಥವಾಗದೆ ನೋಡಿದಳು ವೃಷಿಕ. ಅಲ್ಲಿ ನಿಂತಿದ್ದ ಇಬ್ಬರು ಬೇರೆ ಯಾರೂ ಅಲ್ಲ, ಚೈತ್ರನ್ ಮತ್ತು ಶ್ರಾವಣಿಯ ಪೋಷಕರಾದ ಆದಿಕೇಶವನ್ ಹಾಗೂ ಊರ್ಮಿಳಾ. ವಾಸುದೇವನ್ ಅವರಿಬ್ಬರನ್ನ ಅರ್ಥವಾಗದೆ ನೋಡ್ತಿದ್ದ. ನಮಸ್ತೆ ಸರ್, ನನ್ನ ಹೆಸರು ಆದಿಕೇಶವನ್, ಇದು ನನ್ನ ಹೆಂಡತಿ ಊರ್ಮಿಳಾ. ನಾವಿಬ್ಬರು ಶ್ರಾವಣಿ ಮತ್ತೆ ಚೈತ್ರನ್ ಅವರ ಅಪ್ಪ ಅಮ್ಮ ಎಂದು ಅವರು ತಮ್ಮನ್ನ ತಾವೇ ಪರಿಚಯಿಸಿಕೊಂಡರು. ಅದನ್ನ ಕೇಳಿ ಬೆಚ್ಚಿಬಿದ್ದ ವಾಸುದೇವನ್, ಚೈತ್ರ ಅವರ ಅಪ್ಪ ಅಮ್ಮನ ಎಂದು ಆಶ್ಚರ್ಯದಿಂದ ಕೇಳಿದ್ರು. ಅವರು ಹೇಳಿದ ರೀತಿಯಲ್ಲೇ ತಮ್ಮ ಬಗ್ಗೆ ಅವರಿಗೆ ಏನೂ ತಿಳಿದಿರಲು ಸಾಧ್ಯವಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಂಡ ಆದಿಕೇಶವನ್
ನಿರಾಸೆಯಿಂದ ಒಂದು ಕಿರುನಗೆ ಬೀರಿದ್ರು. ತನ್ನ ಗಂಡನ ಚಿಂತೆಯನ್ನ ಅರಿತ ಅವರ ಕೈಗಳನ್ನ ಬಿಗಿಯಾಗಿ ಹಿಡಿದುಕೊಂಡ ಊರ್ಮಿಳಾ, ಚೈತ್ರನ್ನ ಬಗ್ಗೆ ನಿಮ್ಮ ಹತ್ರ ಹೇಳಿರೋಕೆ ಸಾಧ್ಯವಿಲ್ಲ. ಅದು ನಮಗೆ ಚೆನ್ನಾಗಿ ಗೊತ್ತು. ಈಗ ಕೂಡ ರಾವಣನ್ ಹೇಳಿದ್ದಕ್ಕೆ ನಾವು ಇಲ್ಲಿಗೆ ಹೊರಟು ಬಂದೆವು ಎಂದು ಊರ್ಮಿಳಾ ಹೇಳಿದಳು. ಎತ್ತ ಅಪ್ಪ ಅಮ್ಮನನ್ನೇ ಮುಚ್ಚಿಡುವಷ್ಟರ ಮಟ್ಟಿಗೆ ಚೈತ್ರನಿಗೆ ಏನ್ ಸಮಸ್ಯೆ ಎಂದು ವೃಷಿಕ ಮನಸ್ಸಿನಲ್ಲೇ ಯೋಚಿಸುತ್ತಿದ್ಲು. ಅದನ್ನೇ ಸರಿಯಾಗಿ ಅವರ ಹತ್ತಿರ ಕೇಳ್ಬಿಟ್ಟರು ವಾಸುದೇವನ್. ಅದನ್ನ ಕೇಳಿದ ಆದಿಕೇಶವನ್ ಉತ್ತರ ನೀಡಲಾಗದೆ ತಲೆ ಬಗ್ಗಿಸಿದರು. ಯಾವುದೋ ದೊಡ್ಡ ಸಮಸ್ಯೆ ಇದೆ ಎಂದು ಮಾತ್ರ ಅವರಿಗೆ ಚೆನ್ನಾಗಿ ಅರ್ಥವಾಯಿತು. ಸರಿ ಬನ್ನಿ, ಒಳಗೆ ಬಂದು ಕುಳಿತುಕೊಳ್ಳಿ ಎಂದು ಅವರಿಬ್ಬರನ್ನ ಕರೆದು ಕೂರಿಸಿದರು ವಾಸುದೇವನ್. ಆದವಿಯ ಬಳಿ ಇಬ್ಬರಿಗೂ ಏನಾದರೂ ತಿನ್ನಲು ತರಲು ಹೇಳಿದರು. ಅದೆಲ್ಲ ಏನು ಬೇಡ ಸರ್ ಎಂದು ತಡೆದರು ಆದಿಕೇಶವನ್. ಅದೇನ್ ಸರ್, ಈಗ ನಾವಿಬ್ಬರು ಸಂಬಂಧಿಯಲ್ವಾ, ಅದಕ್ಕೆ ಹಕ್ಕಿನಿಂದ ಮಾತನಾಡಿ ಬೀಗ್ರೆ ಎಂದು ಅವರನ್ನ ಸಹಜಗೊಳಿಸುವ ಸಲುವಾಗಿ ವಾಸುದೇವನ್ ಹೇಳಿದ್ರು. ಆಗಲೇ ಸ್ವಲ್ಪ ನಿಟ್ಟುಸಿರು ಬಿಟ್ಟರು ಸಾಧ್ಯವಾಯಿತು. ಆದಿಕೇಶವನ್ ಮತ್ತು ಊರ್ಮಿಳಾಗೆ, ನೀವಿರಿ, ತುಂಬ ದೂರ ಪ್ರಯಾಣ ಮಾಡಿ ಬಂದಿದ್ದೀರಾ ಅನ್ಸುತ್ತೆ. ನಾನು ಹೋಗಿ ನಿಮ್ಗೊಂದು ಕಾಫಿಯನ್ನಾದರೂ ತರ್ತೀನಿ ಅಣ್ಣ ಎಂದು ಆದವಿ ನಗಲಾಗಿ ಶ್ರಾವಣಿ ಅವರಿಬ್ಬರನ್ನ ಗಣನೆಗೆ ತೆಗೆದುಕೊಳ್ಳದೆ ಅಲ್ಲಿಂದ ಹೊರಡಲು ಹೋದಾಗ, ಅಪ್ಪ ಅಮ್ಮ ಬಂದಿದ್ದಾರೆ, ಏನು ಎತ್ತ ಅಂತ ಕೂಡ ಕೇಳ್ದೆ ನಿನ್ ಪಾಡಿಗೆ ನೀನು ಹೋಗ್ತಿದೀಯಲ್ಲ, ಏನ್ ಅಭ್ಯಾಸ ಇದು ಎಂದು ವೃಷಿಕ ಗದರಿಸುವ ಧ್ವನಿಯಲ್ಲಿ ಕೇಳಿದ್ಲು. ಅವರು ನನಗೇನು ಅಪ್ಪ ಅಮ್ಮ ಅಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಕೋಪದಿಂದ ಹೇಳಿಬಿಟ್ಟು ಅಲ್ಲಿಂದ ಬಿರ್ಬಿರ್ನೆ ಹೊರಟು ಹೋದಳು ಅವಳು. ಅದನ್ನ ಕೇಳಿ ಬೆಚ್ಚಿ ಬಿದ್ದ ಉಳಿದವರು ಪ್ರಶ್ನಾರ್ಥಕವಾಗಿ ಆದಿಕೇಶವನ್ ಮತ್ತು ಊರ್ಮಿಳಾರನ್ನ ನೋಡಿದ್ರು. ನಡೆದ ಎಲ್ಲವನ್ನ ಆದಿಕೇಶವನ್, ವಾಸುದೇವನ್ ಮತ್ತು ಉಳಿದವರಿಗೆ ಹೇಳಿದ್ರು. ಅದನ್ನ ಕೇಳಿದವರಿಗೆ ಚೈತ್ರನ ಪರಿಸ್ಥಿತಿ ಎಷ್ಟು ಬೇಸರ ತಂದರೂ ಆದಿಕೇಶವನ್ ಮತ್ತು ಊರ್ಮಿಳಾರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ನಾನು ಹೆತ್ತ ಮಕ್ಕಳೇ ನನ್ನನ್ನ ದ್ವೇಷಿಸುವ ಪರಿಸ್ಥಿತಿಗೆ ತಂದು ನಿಲ್ಲಿಸಿಬಿಟ್ಟಿದೆ, ಇದೇ ವಿಧಿ ಅನ್ಸುತ್ತೆ ಎಂದು ಅವರು ನಿರಾಶೆಯಿಂದ ಹೇಳಿದ್ರು. ಎಲ್ಲವೂ ಸರಿಯಾಗುತ್ತೆ ಬೀಗ್ರೆ, ನಾವು ಸರಿ ಮಾಡೋಣ ಎಂದು ಅವರಿಗೆ ಸಾಂತ್ವನ ಹೇಳಿದರು ವಾಸುದೇವನ್. ಆದವಿ ಇಬ್ಬರಿಗೂ ಕಾಫಿ ಕೊಟ್ಟು ಅದನ್ನ ಪಡೆದು ಕುಡಿದವರು ಮುಂದೆ ಏನ್ ಮಾಡುವುದು ತಿಳಿಯದೆ ತಡವರಿಸುತ್ತಿದ್ರು. ನೀವಿಬ್ಬರು ರೂಮ್ಗೆ ಹೋಗಿ ರೆಸ್ಟ್ ತಗೊಳ್ಳಿ ಬೀಗ್ರೆ, ಮಧ್ಯಾಹ್ನದ ಅಡುಗೆ ರೆಡಿ ಮಾಡಿ ನಿಮ್ಮ ರೂಮ್ಗೆ ಬಂದು ಕರಿತೀನಿ. ಈಗ ಹೋಗಿ ಅರ್ಷಿಮಾ, ಅತ್ತೆಗೂ ಮಾವನಿಗೂ ಹೋಗಿ ರೂಮ್ ತೋರ್ಸಮ್ಮ ಎಂದು ವಾಸುದೇವನ್ ಅವರಿಬ್ಬರ ಸಂಕಟವನ್ನ ಅರಿತು ಅವರ ಕೋಣೆಗೆ ಕಳುಹಿಸಿಕೊಟ್ರು. ಸರಿ ಎಂದು ತಲೆಯಾಡಿಸಿದ ಆದಿಕೇಶವನ್ ಮತ್ತು ಊರ್ಮಿಳಾ ಅಲ್ಲಿಂದ ಎದ್ದರು. ಬನ್ನಿ ಅತ್ತೆ ಮಾವ, ನಾನು ನಿಮ್ಮ ರೂಮ್ ಕರೆದುಕೊಂಡು ಹೋಗ್ತೀನಿ ಎಂದು ಹರ್ಷಿಕಾ ಅವರಿಬ್ಬರನ್ನ ಕರೆದೊಯ್ದಳು. ಅವರಿಬ್ಬರನ್ನು ಕೋಣೆಗೆ ಕರೆದೊಯ್ದು ಬಾಗಿಲು ತೆರೆದು ಫ್ರೆಶ್ ಆಗಿ ನನ್ನನ್ನು ಕರೆಯಿರಿ ಮಾವ ಎಂದು ಹೇಳಲು, ನೀನೇನಾ ಚೈತ್ರನ್ ವೈಫ್ ಅಮ್ಮ ಎಂದು ಊರ್ಮಿಳಾ ಕೇಳಿದ್ರು. ಅದಕ್ಕೆ ಹೌದು ಎಂದು ತಲೆಯಾಡಿಸಿದ ಹರ್ಷಿಕಾ ಅವರಿಬ್ಬರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಳು. ಅವಳ ಈ ನಡವಳಿಕೆಯನ್ನ ಕಂಡು ಸಂತಸಗೊಂಡರು ಇಬ್ಬರು. 100 ವರ್ಷ ನೀನು ನಿನ್ನ ಗಂಡ ಸಂತೋಷವಾಗಿ ಮಕ್ಕಳು ಮರಿಗಳೊಂದಿಗೆ ಬಾಳಿ ಎಂದು ಅವಳನ್ನ ಮನಸ್ಸಿನಿಂದ ಆಶೀರ್ವದಿಸಿದರು ಇಬ್ಬರು. ಇತ್ತ ತೋಟದಲ್ಲಿ ಕೋಪದಿಂದ ಕುಳಿತಿದ್ದ ಶ್ರಾವಣಿಯನ್ನ ಹುಡುಕಿ ಬಂದ ವೃಷಿಕ, ಅವಳು ಉಗುರು ಕಚ್ಚಿಕೊಳ್ಳುತ್ತಾ ಬೇರೆ ಯಾವುದೋ ಯೋಚನೆಯಲ್ಲಿರುವುದನ್ನ ಅರಿತು ಅವಳ ಹತ್ತಿರ ಹೋದ್ಲು. ಅವಳ ಹೆಗಲನ್ನ ಮುಟ್ಟಿದಳು. ಯಾರು ಎಂದು ನೋಡಿದವಳು ವೃಷಿಕನನ್ನ ಕಂಡು, ನೀವು ಹರ್ಷಿಕೆ ಅತ್ತಿಗೆನಾ ಇಲ್ಲ ವೃಷಿ ಅತ್ತಿಗೆನಾ ಎಂದು ಗೊಂದಲದಿಂದ ಕೇಳಿದ್ಲು. ಅದಕ್ಕೆ ವೃಷಿಕ ಯಾವುದೇ ಉತ್ತರ ನೀಡದೆ ನಗ್ತಾ ಇದ್ಲು. ಹೇಳಿ ಪ್ಲೀಸ್ ಎಂದು ಮುದ್ದಾಗಿ ಕೇಳಿದ್ಲು ಶ್ರಾವಣಿ. ನಾನು ವೃಷಿಕ, ನಿನ್ನ ಅತ್ತಿಗೆ ಹರ್ಷಿಕಾ ನಿನ್ನ ಅಪ್ಪ ಅಮ್ಮನನ್ನ ಅವರ ರೂಮ್ಗೆ ಕರೆದುಕೊಂಡು ಹೋಗಿದ್ದಾಳೆ ಎಂದು ಹೇಳಲು, ಅವಳ ಅಪ್ಪ ಅಮ್ಮ ಎಂಬ ಮಾತಿನಲ್ಲಿ ಮತ್ತೆ ಮುಖ ಸುಕ್ಕುಗಟ್ಟಿಸಿಕೊಂಡಳು ಅವಳು. ಅವಳ ಹಾವಭಾವಗಳನ್ನೆಲ್ಲ ಗಮನಿಸಿದ ವೃಷಿ ಅವಳ ಪಕ್ಕದಲ್ಲಿ ಕುಳಿತು ಅವಳ ಹೆಗಲನ್ನ ತಬ್ಬಿಕೊಂಡು, ನಿನ್ನ ಕೋಪ ನ್ಯಾಯವಾದುದೇ, ನಾನು ಇಲ್ಲ ಅಂತ ಹೇಳಲ್ಲ. ಅದಕ್ಕಾಗಿ ನಿನ್ನ ಅಣ್ಣ ಹೀಗೆ ನಿನ್ನ ಅಪ್ಪ ಅಮ್ಮನ ಮೇಲೆ ಕೋಪ ಮಾಡಿಕೊಂಡು ದೂರ ಇರುವಾಗ ನೀನು ಅವರನ್ನ ಕಷ್ಟಪಡಿಸಿದ್ರೆ ಏನರ್ಥ? ಈ ತರಹದ ಸಮಯದಲ್ಲಿ ನಿನ್ನನ್ನು ಹೆತ್ತವರಿಗೆ ನೀನೊಂದು ಒಳ್ಳೆ ಮಗಳಾಗಿ ಸಾಂತ್ವನವಾಗಿರ್ಬೇಕು, ಈಗ ಅವರನ್ನ ಕಷ್ಟಪಡಿಸೋದು ಎಂದು ಕೇಳಿದ್ಲು. ಅವರು ಚೈತ್ರನ್ ಅಣ್ಣನಿಗೂ ದೊಡ್ಡಮ್ಮನಿಗೂ ಮಾಡಿದ್ದು ಸರಿನಾ ಎಂದು ಕೋಪದಿಂದ ಕೇಳಿದಳು. ಚೈತ್ರನ್ ಮತ್ತು ಅವನ ತಾಯಿಯನ್ನ ಮನಸ್ಸಿನಲ್ಲಿಟ್ಕೊಂಡು ಅವಳು
ಅವಳ ಕೋಪವನ್ನು ಕಂಡು ನಕ್ಕ ಬೃಷಿ. ತಪ್ಪೇ ಇಲ್ಲ ಅಂತ ಹೇಳ್ತಿಲ್ಲ, ಯಾವುದೋ ವಿಧಿ ಅವರಿಗೆ ವಿರುದ್ಧವಾಗಿದ ಹಾಗಿದೆ. ಅದಕ್ಕೆ ಅವರಿಬ್ಬರು ಮದುವೆ ಜೀವನದಲ್ಲಿ ಒಂದಾದರೂ ತಿಳಿಯದೆ ಮಾಡಿದ ತಪ್ಪನ್ನು ಕ್ಷಮಿಸಿ ಬಿಡಬಹುದಲ್ವಾ ಎಂದು ಕೇಳಲು, ಅದಕ್ಕೋಸ್ಕರ ಹೋದ ಜೀವ ಹಿಂತಿರುಗಿ ಬಂದ್ಬಿಡುತ್ತಾ? ನನ್ನ ದೊಡ್ಡಮ್ಮ ಮತ್ತೆ ಬದುಕಿ ಬಂದ್ಬಿಡ್ತಾರಾ ಎಂದಳು ಕಣ್ಣೀರಿನಿಂದ ಶ್ರಾವಣಿ. ಅವಳ ಕಣ್ಣೀರನ್ನ ಕಂಡ ಬೃಷಿಕಾಗೆ ಏನೋ ಅನ್ನಿಸಿಬಿಟ್ಟಿತು. ಅವಳ ಕಣ್ಣೀರನ್ನ ಒರೆಸಿದವಳು, ಸರಿ ಕಣೋ, ಅವರು ಮಾಡಿದ್ದು ತಪ್ಪೆ, ನಾವು ಒಪ್ಕೊಳ್ಳೋಣ. ಆದರೆ ಅದಕ್ಕಾಗಿ ಇಷ್ಟೊಂದು ದಿನ ನೀನು ಅವರಿಗೆ ಕೊಟ್ಟ ಶಿಕ್ಷೆ ಸಾಲದ? ಇದಕ್ಕಿಂತ ಹೆಚ್ಚೆ ಶಿಕ್ಷಿಸ್ಬೇಕಾ ಎಂದು ಕೇಳಿದ್ಲು. ಏನ್ ಹೇಳದೆ ಮೌನವಾದಳು ಅವಳು. ಸರಿ, ಇಲ್ಲೇ ಒಂಟಿಯಾಗಿ ಬಂದು ಕುಳಿತು ಏನ್ ಮಾಡ್ತಿದ್ದೀಯಾ? ಒಳಗ್ ಬಾ, ಹೋಗೋಣ ಎಂದು ಅವಳಿಗೆ ಯೋಚಿಸಲು ಸಮಯ ನೀಡಿ ಅವಳನ್ನ ಕರೆದುಕೊಂಡು ಒಳಗೆ ಬಂದಳು ವೃಷಿಕ. ಅಷ್ಟರಲ್ಲಿ ಆದಿಕೇಶವನ್ ಮತ್ತು ಊರ್ಮಿಳಾ ಸ್ನಾನ ಮಾಡಿ ಕೆಳಗೆ ಬಂದರು. ಅವರೊಂದಿಗೆ ವಾಸುದೇವನ್ ಮತ್ತು ಆದವಿ ಮಾತನಾಡ್ತಿದ್ರು. ಅವರನ್ನ ನೋಡಿದ ಶ್ರಾವಣಿ ಮುಖದಲ್ಲಿ ಯಾವುದೇ ಭಾವನೆಗಳನ್ನ ತೋರಿಸದೆ ಅಲ್ಲಿಂದ ಸರಿದು ಹೊರಟು ಹೋದ್ಲು. ಹೋಗುವ ತಮ್ಮ ಮಗಳನ್ನ ಕಂಡ ಆದಿಕೇಶವನ್ ಮತ್ತು ಊರ್ಮಿಳಾಗೆ ಮನಸ್ಸು ಭಾರವಾಯಿತು. ಅವರಿಬ್ಬರನ್ನ ಆದವಿ ಮತ್ತು ವಾಸುದೇವನ್ ಅವರೇ ಸಮಾಧಾನ ಪಡಿಸಿದ್ರು. ರಾತ್ರಿ ಸಮಯ. ವಾಸುದೇವನ್ ಸಂಖ್ಯೆಗೆ ಚೈತ್ರನ್ ಕರೆ ಮಾಡ್ದ. ಗೊಂದಲದಿಂದ ಕರೆಯನ್ನ ಸ್ವೀಕರಿಸಿದವರು, ಏನ್ ಅಳಿಯಂದ್ರೆ ದಿಢೀರಂತ ನನಗೆ ಕಾಲ್ ಮಾಡಿದ್ದೀರಾ, ಏನ್ ವಿಷಯ ಎಂದು ಕೇಳಿದ್ರು. ಮಾವ, ನಿಮ್ ಹತ್ರ ಒಂದು ಪ್ರಮುಖ ವಿಷಯ ಮಾತನಾಡಬೇಕು ಅಂತಾನೆ ನಾನು ಕಾಲ್ ಮಾಡಿದೆ ಎಂದು ಅವನು ತಡವರಿಸಿದ. ಏನ್ ವಿಷಯ ಅಳಿಯಂದ್ರೆ, ಸಂಕೋಚ ಪಡದೆ ಹೇಳಿ ಎಂದು ಹೇಳಿದ. ಅದು ಬಂದು ಮಾವ, ನೈಟ್ ನೀವು ಯಾವುದೇ ಶಾಸ್ತ್ರ ಸಂಪ್ರದಾಯ ಏರ್ಪಾಡು ಮಾಡಬೇಡಿ ಎಂದನು ತಡವರಿಸುತ್ತಾ ಅವನು ಏನ್ ಹೇಳಲು ಹೊರಟಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಂಡ ವಾಸುದೇವನ್, ಯಾಕಳಿಯಂದ್ರೆ ಎಂದು ಅರ್ಥವಾಗದೆ ಕೇಳಿದ್ರು. ಇಲ್ಲ ಮಾವ, ಹರ್ಷಿಗೂ ನನಗೂ ನಡೆದ ಮದುವೆ ನಿರೀಕ್ಷಿಸದೆ ನಡೆದಿದ್ದು. ದಿಢೀರಂತ ನಮ್ಮಿಂದ ಈ ತರಹದ ಕೆಲವು ವಿಷಯಗಳನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ನಮಗೆ ಸ್ವಲ್ಪ ಟೈಮ್ ಬೇಕು, ಅದಕ್ಕೆ ಕೇಳ್ತಿದ್ದೀನಿ ಎಂದು ಅವನು ಹಿಂಜರಿದ. ಅರ್ಥವಾಗುತ್ತೆ ಅಳಿಯಂದ್ರೆ, ನೀವಿಬ್ರು ಮೊದಲು ನಿಮ್ಮಿಬ್ಬರನ್ನ ಅರ್ಥ ಮಾಡಿಕೊಂಡು ಆಮೇಲೆ ಒಟ್ಟಿಗೆ ಬಾಳಿ, ನಾವು ಅದಕ್ಕೆ ಯಾವುದೇ ತಡೆ ಹೇಳುವುದಿಲ್ಲ ಎಂದು ವಾಸುದೇವನ್ ಹೇಳಿದ್ರು. ತನ್ನನ್ನು ಅರ್ಥ ಮಾಡಿಕೊಂಡ ಮಾವನಿಗೆ ಧನ್ಯವಾದ ಹೇಳಿದನು ಚೈತ್ರನ್. ಅವರ ಹತ್ತಿರ ಮಾತನಾಡಿ ಫೋನ್ ಇಟ್ಟವನು ರಾವಣನ್ನ ಇನ್ನು ಮದ್ಯ ಸೇವಿಸುತ್ತಿರುವುದನ್ನ ಕಂಡು ತಲೆಗೆ ಹೊಡೆದುಕೊಂಡನು. ಲೇ, ಎಷ್ಟು ಬಾಟಲಿ ಖಾಲಿ ಮಾಡ್ತೀಯೋ, ಸಾಕು ನಿಲ್ಸು, ಬಾ ಮನೆಗೋಗೋಣ ಎಂದು ಕರೆದ. ನಾನ್ ಬರಲ್ಲ ಎಂದನು ಕೋಪದಿಂದ. ಯಾಕೋ ಎಂದು ಚೈತ್ರನ್ ಕೇಳ್ದ. ನನಗೆ ಸ್ವಲ್ಪ ಏಕಾಂತ ಬೇಕಾಗಿದೆ, ಅದಕ್ಕೆ ನಾನು ಮನೆಗೆ ಬರಲ್ಲ, ನೀನು ಹೊರಡು ಎಂದು ಹೇಳಿದವನು ಅಲ್ಲಿಂದ ಸರಿದು ಹೊರಟು ಹೋದ. ಇವನ್ನೆಲ್ಲ ಹೇಳಿದ್ರೆ ಕೇಳೋ ಹಾಳಲ್ಲ ಎಂದು ತನ್ನಷ್ಟಕ್ಕೆ ತಾನೇ ಗೊಣಗಿಕೊಳ್ಳುತ್ತಾ ಹೊರಟನು ಚೈತ್ರನ್. ರಾತ್ರಿ ಎಲ್ಲರೂ ನಿದ್ರೆಗೆ ಜಾರಿದ ಮೇಲೆ ವೃಷಿಕ ಹಾಲಿನಲ್ಲಿ ಅತ್ತಿತ್ತ ಆತಂಕದಿಂದ ತನ್ನ ಗಂಡನ ಆಗಮನಕ್ಕಾಗಿ ಕಾಯುತ್ತಿದ್ದಾಗ ಮನೆಗೆ ಬಂದಿದ್ದು ಮಾತ್ರ ಚೈತ್ರನ್. ಅವನನ್ನ ಕಂಡು ಅವನ ಹಿಂಭಾಗದಲ್ಲಿ ನೋಡಿದಳು. ತನ್ನ ಗಂಡ ಬಾರದಿರುವುದನ್ನ ಕಂಡು ಅವನ ಬಳಿ ಆತಂಕದಿಂದ ಹೋದಳು. ಅವರು ಎಲ್ಲಿ ಬ್ರೋ ಎಂದು ಅವಳು ಕೈಗಳನ್ನು ಇಸ್ಕಿಕೊಳ್ಳುತ್ತಾ ಕೇಳಿದ್ಲು. ಅವನು ಗೆಸ್ಟ್ ಹೌಸ್ನಲ್ಲಿದ್ದಾನಮ್ಮ, ಸ್ವಲ್ಪ ಏಕಾಂತ ಬೇಕು ಅಂದ, ಅದಕ್ಕೆ ನಾನು ಅವನನ್ನ ಅಲ್ಲೇ ಬಿಟ್ಟು ಬಂದೆ ಎಂದು ಚೈತ್ರನ್ ಹೇಳ್ದ. ತನ್ನಿಂದಲೇ ತನ್ನ ಗಂಡ ಏಕಾಂತದಲ್ಲಿ ನರಳುತ್ತಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಂಡವಳಿಗೆ ಮನಸ್ಸು ಭಾರವಾಯಿತು. ಅವನು ಬೆಳಿಗ್ಗೆ ಬಂದ್ಬಿಡ್ತಾನಮ್ಮ, ನೀನು ರೂಮ್ಗೆ ಹೋಗಿ ರೆಸ್ಟ್ ತಗೋ, ನಿನ್ನ ಮುಖ ನೋಡಿದ್ರೆ ನೀನು ತುಂಬ ಟಯರ್ಡ್ ಆಗಿದ್ದೀಯ ಅಂತ ತಿಳಿಯುತ್ತೆ, ರೂಮ್ಗೆ ಹೋಗು ಎಂದು ಚೈತ್ರನ್ ಹೇಳಲು ಸರಿ ಎಂದು ತಲೆಯಾಡಿಸಿ ಅರ್ಧ ಮನಸ್ಸಿನಿಂದ ತನ್ನ ಕೋಣೆಯತ್ತ ಹೊರಟಳು ವೃಷಿಕ. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ವೀಕ್ಷಕರೇ. ಥ್ಯಾಂಕ್ ಯು.